ಸರ್ 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 जवारो ले रहा है। मंदो पलटा बोलो, पलटा क्या रखो। को मेरा नमस्कार। आज हम यहाँ पर जेडीएस सेकुलर पार्टी से हम यहाँ पे कुमरोड़ा कमान के पास ठहरे हुए हैं। देखिए, बेदर की जनता को मैं बोलना चाहता हूँ, जीतने से पहले ही हमारे जो वोटर्स है इस प्रकार की स्वागत हमारे लिए कर रहे हैं, हमारे सूर्यकांत साहब के लिए। और ये बहुत बड़ी बात है बेदर में, जीतने से पहले ये हालत है तो जीतने के बाद सोचे कैसा होगा। इसलिए मैं सभी मतदाता बंधुओं को लिए ये रिक्वेस्ट करता हूँ, सभी अपने घर से बाहर आके सभी ज़्यादा से ज़्यादा वोटिंग कीजिए और हमारे सूर्यकांत साहब के लिए, जेडीएस वोट के लिए, बेदर की जनता की अभिवृद्धि के लिए वोटिंग करिए बोल के मैं दो बात बोलता हूँ। सर आप पहले से जेडीएस पार्टी के थे? जी, हम पहले से जेडीएस पार्टी से हैं और हमारे सूर्यकांत साहब के साथ है और हमारे जो भी भाई बंधु इधर ठहरे सभी हमारे सूर्यकांत साहब के साथ है। सर कितनी लीड से जीतने वाले सर सूर्यकांत? ठीक है सर, लीड तो अभी नहीं बोलेंगे हम, 1 वोट से जीते तो भी जीते बोलते, 1000 वोट से जीते तो भी जीते बोलते, इसलिए हम जीते ये तो कॉन्फिडेंस है और ये हम बिल्कुल जीत के रहते हैं हम। सर आपका नाम? सर मेरा नाम किरण बिरादर है। ಬೀದರ್ ಎಲ್ಲ ಜನತೆ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಪರವಾಗಿ ಫುಲ್ ಕೆಲಸ ಮಾಡ್ತಾರೆ. ಸೂರ್ಯಕಾಂತ್ ನಾಗಮಾರ್ಪಳ್ಳಿ 100% ಗೆಲ್ತಾರೆ, ಇದು ವಿಶ್ವಾಸ ಇದೆ. ಮತ್ತು ರಹೀಮ್ಖಾನ್ ಭಾಳ ಅಂತರದಿಂದ ಸೋಲ್ತಾರೆ. सूर्यकांत साहब नागमार्पಳ್ಳಿ ने इतना अच्छे काम किया है बिदर में, डेवलपमेंट आज तक कोई भी नहीं करे, जीते भी नहीं और इतना काम करे कि देखने का लायक है। सर क्या क्या काम करे बता सकते हैं आप? अब ओल्ड एज पेंशन हो, हाँ, अब बोरवेल हो और आयुष्मान भारत कार्ड बनाए, हाँ, राशन कार्ड बना के जो कोविड में जो ये हुआ कोविड किट दिए, कौन दिए बोलो आज, सब सूर्यकांत साहब ने किए। इसलिए हम सूर्यकांत साहब को जिताना चाहते हैं, 100% उन्हें जीतेंगे और लीड देखना चाहिए, लीड खाली देखने का है। हम तो जीत गए आज ही, सूर्यकांत साहब जीत गए। ಇದ್ದಾರೆ ಅಂದರೆ ಅದು ಕುಮಾರಸ್ವಾಮಿಯವರು ಈ ರಾಜ್ಯದಲ್ಲಿ ಬಡವರು, ರೈತರು, ಹಿಂದುಳಿದವರ, ದಲಿತರ ಪರವಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರ ಅಭ್ಯರ್ಥಿಯಾಗಿ ಉತ್ತರ ಕ್ಷೇತ್ರದಲ್ಲಿ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಬಿರುಸಿನ ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಒಂದು ಬಿರುಗಾಳಿನೇ ಬಿಟ್ಟಿದೆ JDS. ಇವತ್ತು ಭಾಳ ಒಳ್ಳೆಯ ಪ್ರಚಾರ ನಡೆದ, ಜನರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಯಾರಾದರೂ ಸೇವೆ ಮಾಡ್ತಾರಂದ್ರೆ JDS ಪಕ್ಷದವರು ಈ ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ. ಒಳ್ಳೆಯ ಸರ್ಕಾರ ಬರಬೇಕು, ರೈತರ ಕಣ್ಣು ಒರೆಸ್ತಕ್ಕಂಥ ಕೆಲಸ ಕುಮಾರಣ್ಣವ್ರು ಮಾಡ್ತಾರೆ. ಅದಕ್ಕೆ ಇವತ್ತು ಒಂದು ಹೊಸ ವಾತಾವರಣ, ಹೊಸ ಲೀಡರ್ಶಿಪ್ ಬೇಕು ಅಂತ ಜನರ ಬಯಕೆ ಇದೆ. ಈ ಬಯಕೆಯಲ್ಲಿ ಜನರು ಆಶೀರ್ವಾದ ಮಾಡೋಕ್ಕೆ ರೆಡಿ ಇದ್ದಾರೆ. ಅದಕ್ಕೆ ಸೂರ್ಯಕಾಂತ್ ನಾಗಮಾರ್ಪಳ್ಳಿಯವರು ಇವತ್ತು ಬೀದರ್ ಉತ್ತರದಲ್ಲಿ ಭಾಳ ಮುಂಚೂಣಿಯಲ್ಲಿದ್ದಾರೆ. ಇವರಿಗೆ ಈ ಜನತೆ ಭಾಳ ದೊಡ್ಡ ಪ್ರಚಂಡ ಬಹುಮತದಿಂದ ಆರಿಸಿ ತರಿಸ್ತಾರಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ कितने की लीड से जीतने वाले बता सकते हैं? कम से कम 25 से 30 हज़ार लीड से सूर्यकांत नागमार्पಳ್ಳಿ जीतेंगे, क्योंकि एक ऐसे नौजवान और पूरे लोगों के मन में बैठ गया है सूर्यकांत नागमार्पಳ್ಳಿ जी। हर टाइम पे, हर दुख में साथ देने वाला कौन तो है बोले तो वो सूर्यकांत नागमार्पಳ್ಳಿ जी है। ठीक है। ಬಹಳಷ್ಟು ಸಲ ಸೇವೆ ಮಾಡಿ ನಮ್ಮ ಚರ್ಚಿಗೆ ಬಹಳಷ್ಟು ಹಣವನ್ನು ಕೂಡ ಕೊಟ್ಟಿದ್ದಾರೆ. ಸಾಮಾನುಗಳ ರೂಪದಲ್ಲಿ ರೇತಿ, ಮರಳು, ಮಣ್ಣು ಇದೆಲ್ಲ ಹಾಕಿದ್ದರಿಂದ ಈ ಬೃಹತ್ ಕಟ್ಟಡ ಇವತ್ತು ನಮ್ಮ ಮಧ್ಯದಲ್ಲಿ ನಿಂತಿದೆ. ಇದು ಎಲ್ಲ ಕೊಡುಗೆ ಅವ್ರದ್ದು ಇದೆ, ನಮ್ಮದು ಇದೆ, ನಿಮ್ಮದು ಕೂಡ ಇದೆ. ಅದಕ್ಕೆ ಈ ಒಂದು ವರ್ಷ ನಾವು ಈ ಸಾಬರು ಈ ವರ್ಷ ನಿಂತಾರೆ. ಅದ್ರ ಸಲುವಾಗಿ ನಾವು ಒಮ್ಮತದಿಂದ ಅವ್ರಿಗೆ ನಾವು ವೋಟ್ ಹಾಕಿ ಗೆಲ್ಲಿಸ್ಬೇಕಂತ ನಿರ್ಣಯ ಮಾಡಿದ್ವಿ. ಪ್ರತಿಯೊಬ್ಬರು
ಈ ವರ್ಷ ನಾವು ಏನು ಮಾಡ್ತೀವಿ ಅಂತಂದ್ರೆ ಸೂರ್ಯಕಾಂತ್ ನಾಗಮರಪಳ್ಳಿ ಅವರಿಗೆ ನಾವು ಹೆಲ್ಪ್ ಮಾಡಿ ಅಂದರೆ ವೋಟ್ ಹಾಕಿ ಪ್ರಚಂಡ ಬಹುಮತದಿಂದ ಆಶೀರ್ವಾದ ಮಾಡಿ ಅವರಿಗೆ ಗೆದ್ದಿಸ್ಕೊಂಡು ಬರ್ಬೇಕಂತ ಹೇಳಿ ನಿರ್ಧಾರ ಮಾಡಿದ್ದೀವಿ. ಈಗ ಆದ್ರೆ ಸಾಹೇಬ್ರೆ ಭಾಳ ದಿವಸದಿಂದ ನಮ್ದು ಇವತ್ತಿನ ಸಂಬಂಧ ಇಲ್ಲ ತಮ್ಮ ಜೊತೆಗೆ. 1985ನಿಂದ ಬಾಬರ್ ಕಾಲದಿಂದ ನಾವು ನಾಗಮರಪಳ್ಳಿಗೆ ನೌಕರಿ ಮಾಡಿದ್ದೀನಿ. ನಾನು ಚಿಂತಕಿ ಕೂಡ ನೌಕರಿ ಮಾಡಿದ್ದೀನಿ. ಆವಾಗ ನಾವು ಬಂಧನದೊಳಗಿದ್ದೆವು, ಸರ್ವಿಸ್ ಇತ್ತು, ಗೌರ್ಮೆಂಟ್ ಸರ್ವಿಸ್ ಇತ್ತು, ಬಂಧನದೊಳಗಿದ್ದೆವು. ಈಗ ಫ್ರೀ ಆಗಿದ್ದೆವು, ರಿಟೈರ್ಡ್ ಆಗಿದ್ದೆವು. ಈಗ ಹಮೇಶ ತಮ್ಮ ಸೇವೆಯಲ್ಲಿ ನಾವು ಇರ್ತೀವಿ. ಮೊದಲು ನಾವು ಕಾಂಗ್ರೆಸ್ ಕಮಿಟಿದಾಗ ಇದ್ದೆವು, ಕಾಂಗ್ರೆಸ್ಗೆ ನಮ್ಮ ಓಟ್ ಹೋಗ್ತಿತ್ತು. ಆದರೆ ಈ ವರ್ಷ ನಮ್ಮದು ಕಾಂಗ್ರೆಸ್ ಓಟ್ ಇಲ್ಲ. ಯಾಕಂತಂದರೆ ನಾವು ಸೂರ್ಯಕಾಂತ್ ನಾಗಮರಪಳ್ಳಿ ಸಾಹೇಬ್ರ ಒಂದು ಋಣ ತೀರಿಸಬೇಕಾಗಿದೆ. ಅವ್ರು ಮಾಡಿರ್ತಕ್ಕಂಥ ಉಪಕಾರವನ್ನ ಜಯವಾಗಲಿ. ನಮ್ಮ ಚರ್ಚ್ ಕಮಿಟಿ ಪರವಾಗಿ ಅವರಿಗೆ ಒಂದು ಸಣ್ಣದ ಸನ್ಮಾನ ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊಂಡಿದ್ದೀನಿ. ದಯವಿಟ್ಟು ಸ್ವೀಕಾರ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಎರಡನೇದಾಗಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ರಾಜು ಕಡೇಳಣ್ಣವರು, ಅವ್ರು ಯಾವಾಗಲೂ ನಮ್ಮ ಹಿಂದೆ ಇರ್ತಾರೋ. ನಾವು ಕೇಳಿದ ಕೆಲಸಕ್ಕೆ ಅವ್ರು ಯಾವುದೂ ಇವತ್ತಿನ ತನಕ ಆಗಲಿಲ್ಲ ಅಂತ ಹೇಳಿದವರಲ್ಲ. ಅವರು ಕೂಡ ನಮ್ಮ ಜೊತೆಗೆ ಬಂದಿದ್ದಾರೆ, ಅವರು ಕೂಡ ಸಾಹೇಬ್ರ ಸಪೋರ್ಟರ್ ಆಗಿದ್ದಾರೆ. ಅವರಿಗೂ ನಮ್ಮ ಚರ್ಚೆಗಳಿಂದ ಸನ್ಮಾನವನ್ನು ಮಾಡ್ತೀವಿ. ಪಕ್ಷ ಸ್ಟೇಟ್ ಜನರಲ್ ಸೆಕ್ರೆಟರಿ ಧನ್ಯವಾದಗಳು. JDS ಪಾರ್ಟಿ ಸರ್ ನಮಗೆ ಒಂದು ನಮ್ಮ ಎಕ್ಸ್ ಸರ್ವಿಸ್ ಮ್ಯಾನ್ ಸಾಹೇಬ್ರು ಒಂದು ಹಾಕೋಣ. ನೀವು ಒಂದು ಹಿರಿಯರು ಇದ್ದೀರಿ, ಎರಡನೇದು ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ನೀವು ಹೋರಾಟ ಮಾಡೋದು. ಸರ್ ಬರ್ರಿ ಒಂದು ಹಾರ ಕೊಡಿ. ಹಾಂ ಸರ್ ಕೊಡಿ, ಅವ್ರಿಗೆ ಹಾಕೋಣ. ಯಾಕಂದ್ರೆ ಅವ್ರಲ್ಲಿ ಬಾರ್ಡರ್ ಸೇವೆ ಮಾಡಿದಾರೆ ಅಂತ ನಾವು ಇಲ್ಲಿ ಸುರಕ್ಷಿತವಾಗಿ ಈ ದೇಶದಲ್ಲಿ ಇದ್ದೀವಿ. ಸೊ ಅವ್ರ ಗೌರವ ಕೊಡ್ಲೇಬೇಕು ನಾವು ಅವ್ರಿಗೆ. ಸರ್ ಧನ್ಯವಾದ ಸರ್. ಸರ್ ಧನ್ಯವಾದ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಧನ್ಯವಾದ ಸರ್. ಇನ್ನೊಂದು ಕೊಡಿ, ಕೊಡಿ ಇನ್ನೊಂದು ಹತ್ತು. ಅಲ್ಲಿ ಏನೋ ಗಾಡಿನೇ ತಗೊಳ್ಳಿ ಅಲ್ಲ ಮಾಮ. ಇನ್ನೊಂದು ಕೊಡಿ, ಗಾಡಿಗಿನ ತಗೋರ. ಗಾಳಿನೇ ಬಿಟ್ಟದ ಇವತ್ತು. ಕ್ಯಾಂಡಿಡೇಟು ಬೀದರ್ ಹೇಗೆ ಕ್ಯಾಂಡಿಡೇಟ್ ಇರಬೇಕು, ಜನರ ಸೇವೆ ಹೇಗೆ ಮಾಡಬೇಕು ಅಂಥ ಕ್ಯಾಂಡಿಡೇಟ್ ಇವತ್ತು ನಮಗೆ ಸಿಕ್ಕದು. ಚಲೋ ಆಯ್ತಾ? ನಡೀತಕ್ಕಂಥ ನಾಯಕರು ಯಾರಾದರೂ ಈ ರಾಜ್ಯದಲ್ಲಿ ಆದಾರಂದ್ರೆ ಅದು HD ಕುಮಾರಸ್ವಾಮಿಯವರು. ಕುಮಾರಸ್ವಾಮಿಯವರು ಈ ರಾಜ್ಯದ ಬಡವರು, ರೈತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗರು, ಅನೇಕ ಜನರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಯಾರಾದರೂ ಈ ರಾಜ್ಯದಲ್ಲಿ ಮಾಡಿದ್ದಾರೆ ಅಂದ್ರೆ ಅದು ಕುಮಾರಸ್ವಾಮಿಯವರು. ಅಂಥ ಪಕ್ಷದ ಅಭ್ಯರ್ಥಿ ಇವತ್ತು ನಿಮ್ಮ ಮಧ್ಯದಲ್ಲಿ ಸೂರ್ಯಕಾಂತ್ ನಾಗಮರಪಳ್ಳಿಯವರು ನಿಂತಿದ್ದಾರೆ. ಇವತ್ತು ಯಾವುದೇ ಕಪ್ಪು ಚುಕ್ಕಿ ಇರಲಾರದೆ, ಯಾವುದೇ ಅಹಿತಕಾರದ ಹೆಸರು ಇಲ್ಲದೆ ಒಳ್ಳೆಯ ಅಭ್ಯರ್ಥಿ ಇವತ್ತು ಯಾವಾಗೂ ಕರೆದರ ತನ್ನ ಮನ್ನ ಧನ್ ಸಾತ್ಗೆ ಎಲ್ಲ ರೀತಿಯಿಂದ ಸಹಾಯ ಮಾಡ್ತಕ್ಕಂಥ ಅಭ್ಯರ್ಥಿ ಸೂರ್ಯಕಾಂತ್ ನಾಗಮರಪಳ್ಳಿ ಇವತ್ತು ಎಲೆಕ್ಷನ್ನಲ್ಲಿ. ಈ ಚರ್ಚಿನ ಕುಂಬಾರವಾಡ ಚರ್ಚಿಗೂ ಕೂಡ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಅವರು ಮಾಡಿದ್ದಾರೆ, ಉಮಾಕಾಂತ್ ನಾಗಮರಪಳ್ಳಿ ಅವರು ಮಾಡಿದ್ದಾರೆ, ಗುರುಪಾದಪ್ಪ ನಾಗಮರಪಳ್ಳಿ ಅವರು ಮಾಡಿದ್ದಾರೆ. ಇವತ್ತು ಗುರುಪಾದಪ್ಪ ನಾಗಮರಪಳ್ಳಿ ಅವರು ಬಹಳಷ್ಟು ನಮ್ಮ ಸಮಾಜಕ್ಕೆ ಅಭಿವೃದ್ಧಿ ಮಾಡಿದ್ದಾರೆ. ಅವ್ರದ್ದು ಎಷ್ಟು ಹೇಳಿದ್ರು ಕಡಿಮೆ ಅದ. ನಾನೇ ಎಕ್ಸಾಂಪಲು. ಇವತ್ತು ಅವರ ಒಂದು ಕಾಲದಲ್ಲಿ 95ದಲ್ಲಿ ತಾಲೂಕಾ ಪಂಚಾಯತ್ ಮೆಂಬರ್ ಆಗಿ ಇವತ್ತು ನಿಮ್ಮ ಎದುರು ನಾನು ನಿಂತಿದ್ದೇನೆ. ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗಿದೆ. ಒರಿಜಿನಲ್ JDS ಗುರುಪಾದಪ್ಪ ನಾಗಮರಪಳ್ಳಿ ಅವರು. ಇವರು ಎಲ್ಲ ಹೊರಗಿದ್ದಾರೆ ಅಂತ ತಿಳ್ಕೊಬೇಡ್ರಿ. ಇವರು ಮರಳಿ ಬಂದಿದ್ದಾರೆ ಅಷ್ಟೇ. ಗುರುಪಾದಪ್ಪ ಸಾಹೇಬರು ಈ ರಾಜ್ಯದಲ್ಲಿ ಅತಿ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ಸುಪುತ್ರ ಸೂರ್ಯಕಾಂತ್ ನಾಗಮರಪಳ್ಳಿ ಅವರ. ಇವತ್ತು ಅನೇಕ ತಾಯಿಂದಿರದು ಸ್ವಸಹಾಯ ಸಂಘದ ಸಾಲ ಮನ್ನಾ, ಸಂಪೂರ್ಣ ಸಾಲ ಮನ್ನಾ ಮಾಡ್ತೀನಿ ಅಂತ ಘೋಷಣೆ ಮಾಡಿರ್ತಕ್ಕಂಥ ಯಾರಾದರೂ ಇದ್ದರಂದ್ರೆ ಅದು ಕುಮಾರಸ್ವಾಮಿ ಅವರು. ಸರ್ಕಾರ ಬಂದು 24 ತಾಸಿನಲ್ಲೇ ಪೂರಾ
ಸ್ವಸಹಾಯ ಸಂಘದ ಸಾಲ ಮನ್ನಾ ಮಾಡಿದ್ರು. ಬಡವರಿಗೆ ಒಳ್ಳೆ ಸಂದೇಶ ಕೊಡ್ತಾರೆ. 5 ಸಿಲಿಂಡರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಟೋ ನಡೆಸ್ತಕ್ಕಂಥವ್ರಿಗೆ 2,000 ಮಂತ್ಲಿ ಸಹಾಯಧನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಯಾರಿಗೆ ಹೊಲ ಇಲ್ಲ, ನೆಲ ಇಲ್ಲ, ಅವರಿಗೂ ಕೂಡ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ರೈತರದ ಸಾಲ ಸಂಪೂರ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಸಾಲ ಮಾಡಿದ ಕೀರ್ತಿ ಯಾರಿಗಾದರೂ ಅದು ಕುಮಾರಸ್ವಾಮಿ ಅವರಿಗೆ. ಅಂಥ ಒಬ್ಬ ಧೀಮಂತ ನಾಯಕದ ನೇತೃತ್ವದಲ್ಲಿ ಸೂರ್ಯಕಾಂತ ನಾಗಮರಪಳ್ಳಿ ಅವರು ನಿಂತಿದ್ದಾರೆ. ಇವರು ಭಾಳ ಅಭಿವೃದ್ಧಿ ಹರಿಕಾರ. ಅವರು ಅಧಿಕಾರದಾಗ ಇಲ್ದಾಗೂ ಕೂಡ ಅನೇಕ ರೀತಿಯಿಂದ ಭಾಳಷ್ಟು ಚರ್ಚ್ ಅಭಿವೃದ್ಧಿ ಮಾಡಿದ್ದಾರೆ, ಭಾಳಷ್ಟು ನಮ್ಮ ಜನರದ ಸೇವೆ ಮಾಡಿದ್ದಾರೆ. ಅಂಥ ನಾಯಕ ಇವತ್ತು ನಮ್ಮ ಮಧ್ಯದಲ್ಲಿರೋದ್ರಿಂದ ಭಾಳ ಸಂತೋಷದ. ಅವ್ರಿಗೆ ಸಂಪೂರ್ಣ ನೀವೆಲ್ಲರೂ ಬೆಂಬಲಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊತೀನಿ. ಅವ್ರ ಚಿನ್ನ ಹುಲ್ಲಿನ ಹೊರಿ ಇದೆ, ಸೀರಿಯಲ್ ನಂಬರ್ 5 ಅದ. ಅದಕ್ಕೆ ಗುರುತಿನ ನೀವು ಓಟ್ ಹಾಕಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಈ ಭಾಗದ ಅಭಿವೃದ್ಧಿ ಮಾಡೋಕ್ಕೆ ನೀವೆಲ್ಲರೂ ಅವಕಾಶ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೃಷ್ಣ.